ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತಾ ಇದ್ದೀರಾ ಅಂದರೆ, ನಾನು ಇವತ್ತು ಬಂದುಬಿಟ್ಟು ಫೋಟೋಗ್ರಫಿದು ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ಶೂಟ್ ಬುಕ್ ಆಗಿರೋದು ಹೊಳಲ್ಕೆರೆ ಹತ್ರ ಇರೋ ಲೋಕದಳ ಹತ್ರ. ಇವತ್ತು ಯಾವುದಪ್ಪ ಫೋಟೋ ಶೂಟ್ ಅಂದರೆ ನಾಮಕರಣ ಫಂಕ್ಷನ್ದು. ನೋಡೋಣ ಯಾವ ಥರ ಆಗುತ್ತೆ, ಏನೇನು ಆಗುತ್ತೆ ಅಂದರೆ ಎಲ್ಲೆಲ್ಲಿ ಫೋಟೋ ಹೊಡಿತೀನಿ. ಮತ್ತು ಇಲ್ಲಿ ಏನು ಗೊತ್ತಾ ಗೈಸ್, ಇಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲ್ಗಡೆ ಹತ್ತಬೇಕು. ಅದ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಐತೆ ಅಂತ ಫುಲ್ದಾಗಿ ವಿಡಿಯೋ ನೋಡ್ತೀನಿ. ಫುಲ್ ಕೊನೆ ತನಕ ಎಲ್ಲರೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ನೀವು ನೋಡ್ತಾ ಇರ್ಬೋದು, ಇವ್ರಿಗೆ ಕೊಟ್ಟಿರೋ ರೂಮ್ ಬಂದುಬಿಟ್ಟು ಇದೇನೆ. ಇಲ್ಲಿ ಶಾಮಿಯಾನ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಮಾಡಲಿ ನೋಡೋಣ ಬನ್ನಿ. ಫೋನ್ ಮಾಡಿದ್ರು, ಹೋಗ್ತಾ ಇದ್ದೇನೆ. ಒಳಗಡೆ ಬಂದರೆ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಗೈಸ್ 8 ಗಂಟೆಗೆ ಬಂದಿದ್ದು. ಟೈಮ್ ನೋಡ್ರಿ 11 ಗಂಟೆ ಆಗ್ತಾ ಬಂದೈತೆ. ತಿಂಡಿನೂ ಇಲ್ಲ, ಶೂಟು ಇಲ್ಲ ಗೈಸ್. ಯಪ್ಪ, ಇನ್ನೂ ಲೇಟ್ ಅಂತ. ಇನ್ನೂ ತಿಂಡಿ ತಿಂದು ಆಮೇಲೆ ಇನ್ನೂ ಯಾರೋ ಬರೋರಿದ್ದಾರೆ ಅಂತ. ಅವ್ರು ಬಂದಮೇಲೆ ಆಮೇಲೆ ಬೆಟ್ಟ ಹತ್ತಿ. ಐ ಥಿಂಕ್ ಬೆಟ್ಟ ಹತ್ತೋಷ್ಟೊತ್ತಿಗೆ ಮಧ್ಯಾಹ್ನ ಸರಿಯಾದ ಬಿಸಿಲೇ ಆಗಿರುತ್ತೆ. 1 ಗಂಟೆ. ಆ ಬಿಸಿಲಾಗ ಬೆಟ್ಟ ಹತ್ಬೇಕು ಗೈಸ್. ಯಪ್ಪ, ಫುಲ್ಲು ಕಾಲೆಲ್ಲ ಸುಡುತ್ತೆ. ಬೆಳಗ್ಗೆ ನಾವು ಬೇಡದೆ ಗೈಸ್, ಬಂದ ತಕ್ಷಣ ಬೇಗ ಹೊಲ್ಟ್ರಿ ಅಂತ. ಆದ್ರೂ ಹೊಲ್ಟಿಲ್ಲ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಎಷ್ಟೊತ್ತಿಗೆ ಹೊಳ್ತಾರೆ ಅಷ್ಟೊತ್ತಿಗೆ ಹೊಳ್ಳಿ ಕರ್ಕೊಂಡು ಹೋದ್ರಾಯ್ತು. ಟೈಮ್ ನೋಡ್ರಿ 11 ಗಂಟೆ ಆಗ್ತಾ ಬಂತು. ಗೈಸ್ ವೇಟ್ ಮಾಡಿ ಮಾಡಿ ಸಾಕಾಯ್ತು. ಅದಕ್ಕೇನೆ ಹೊಳಲ್ಕೆರೆಗೆ ಒಬ್ರು ಕರೆದ್ರು, ಬಾ ಹೋಗಿ ಬರೋಣ ಅಂತ. ಅದಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಎಲ್ಲಿ ವ್ಯೂ ಮಸ್ತ್ ಆಯ್ತಲ್ಲ ಮೇಲ್ಗಡೆ ಆಯ್ತಾ. ಗೈಸ್ ಅವಾಗ ಹೇಳಿದ್ನಲ್ಲ ಹೊಳಲ್ಕೆರೆಗೆ ಹೋಗ್ತಾ ಇದ್ದೀನಿ ಅಂತ. ಹೊಳಲ್ಕೆರೆಗೆ ಯಾಕಪ್ಪ ಅಂದ್ರೆ ಇದು ಗ್ಯಾಸ್ ತಗೊಂಡು ಹೋಗೋದಕ್ಕೆ. ಅಲ್ಲಿ ಮುಂಚೆ ತಗೊಂಡೋಗಿದ್ ಗ್ಯಾಸ್ ಯಾವುದೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಏನೋ ಹತ್ತುತ್ತಾ ಇರ್ಲಿಲ್ಲಂತೆ. ಅದಕ್ಕೇನೆ ಬಂದು ತಗೊಂಡು ಹೋಗ್ತಾ ಇದೀವಿ. ಅಲ್ಲಿದ್ದ ರಿಟರ್ನ್ ಹೋಗುವಾಗ ಬಾದಾಮ್ ಹಾಲು ಕುಡ್ಕೊಂತ ಮಾತಾಡ್ಕೊಂತ ಹೋದ್ವಿ ಅನ್ಕೊಂಬಿಡಿ, ನಾನು ನಾವು ಮತ್ತೆ ಬ್ರದರ್. ನಾವು ಆರೆಂಜಿಗೆ ಇದಾಗಿರ್ಲಿಲ್ಲ ಗೈಸ್. ಹೊಳಲ್ಕೆರೆಗೆ ಹೋಗಿ ಬರೋಷ್ಟೊತ್ತಿಗೆ ಡೆಕೋರೇಷನ್ ಎಲ್ಲ ಫುಲ್ ಮಾಡಿದ್ರು ನೋಡಿ. ಬ್ಯಾನರ್ ಸಮೇತ ಕಟ್ಟಿದ್ದಾರೆ. ಡೆಕೋರೇಷನ್ ಮಾತ್ರ ಸಿಂಪಲ್ ಆಗಿ ಸೈಕ್ ಆಗೈತೆ ಅನ್ಕೊಂಬಿಡಿ. ಆ ಡೆಕೋರೇಷನ್ ಅದೆಲ್ಲ ನೋಡ್ಕೊಂಡು ನಾನು ಹೊರಟಿದ್ದು ಹೊಂಡದ ಹತ್ರ ನೋಡಿ ಚಿಕ್ಕ ಚಿಕ್ಕ ಮೀನುಗಳು ಯಾವ ತರ ಇದಾವೆ ಅಂತ. ಯಾವಾಗ್ಲೂ ಮೇಲ್ಗಡೆನೆ ಇರ್ತವೆ. ಅಂದ್ರೆ ಅವ್ರು ಇವರು ಹೋಗಿ ಬಂದರು ಅದು ಇದು ಮಾಡಿ. ಅಂದ್ರೆ ಇಲ್ಲಿ ಗಂಗಾ ಪೂಜೆ ಅದೆಲ್ಲ ಮಾಡ್ತಾರಲ್ಲ, ಅದ್ರ ಪ್ರಸಾದ ಅದೆಲ್ಲ ಇಲ್ಲೇ ಹೊಂಡದ ಹತ್ರ ಬಿಡ್ತಾರೆ. ಹಂಗಾಗಿ ಅದಿದು ಆಗ್ತಾರೆ ಅಂತೇಳಿ ಇಲ್ಲೇ ಮೇಲ್ಗಡೆನೇ ಇರುತ್ತೆ ನೋಡಿ. ಕಾಲಿಟ್ರೆ ಸಾಕು, ಕಾಲ ಹತ್ರನೇ ಬರುತ್ತೆ. ನಾನು ಅಲ್ಲೇ ಮುಖ ತಲೆ ಎಲ್ಲ ತೊಳ್ಕೊಂಬಿಟ್ಟೆ. ಯಾಕಂದ್ರೆ ಬೆಟ್ಟ ಹತ್ತೋ ಸ್ಟಾರ್ಟ್ ಅಲ್ಲ. ಇಲ್ಲಿ ಹೋಗಿ ನೀರು ಹಾಕ್ಕೊಂಡು ತಲೆಗೆ ಮುಖಕ್ಕೆಲ್ಲ ನೀರು ಹಾಕ್ಕೊಂಡು ಹೋದ್ರೆ ಸ್ವಲ್ಪ ಏನೋ ಚೆನ್ನಾಗೆ ಅಂತ. ಗೈಸ್ ಮುಖ ತಲೆ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಮೀನುಗಳೆಲ್ಲ ನೋಡಿ ಕಾಲ ಹತ್ರ ಬಂದ್ಬಿಟ್ಟಿದಾವೆ. ಹಿಂಗ್ ಚಕ್ರಗುಳಿ ಕೊಡ್ತಾ ಇದಾವೆ ಕಾಲ್ಗೆ ಅಂತ. ಗೈಸ್ ಬೆಟ್ಟ ಹತ್ತ ಕಾರ್ಯಕ್ರಮ ಸ್ಟಾರ್ಟ್. ಬನ್ನಿ ಬೆಟ್ಟ ಹತ್ತನ. ಜೈ ಶ್ರೀರಾಮ್. ಗೈಸ್ ಇಲ್ಲಿದ್ದ ಬೆಟ್ಟ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹತ್ಬೇಕು. ನೋಡಿ ಅದು ದೇವಸ್ಥಾನ. ನೋಡಕ್ ಮಾತ್ರ ಅಲ್ಲೇ ಐತೆ ಅನಿಸ್ತತೆ. ಬನ್ನಿ ಅದು ಹತ್ತದೆಷ್ಟು ಇದು ಅಂತ ತೋರಿಸ್ತೀನಿ. ಬಹಳ ಸತಿ ಕೆಳಗೆಲ್ಲ ಬಂದ್ ಹೋಗಿದ್ ನಾನು. ಇಲ್ಲಿ ಎತ್ತಿಲ್ಲ. ಗೈಸಲ್ಲಿ ಮೆಟ್ಲತ್ ಬಂದು ಸುಸ್ತಾಯ್ತು ಅಂತ ಸ್ವಲ್ಪ ಎಲ್ಲರೂ ಕುಂತ್ಕೊಂಡು ರೆಸ್ಟ್ ಮಾಡಿ ಎಲ್ಲಿದ್ದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತೋದಕ್ಕೆ. ನೋಡಿ ಇವಣ್ಣ ಪಾಪುನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಸಹೋದ್ರ ಮಾವಗೆ ಬಿದ್ದೈತೆ ಅನ್ಕೊಂಬಿಡಿ ಟ್ಯಾಕ್ಸ್. ಪಾಪುನ ಎತ್ಕೊಂಡು ಹೋಗೋದು. ಎಕ್ಸ್ಪೀರಿಯನ್ಸ್ ಇತ್ತು, ಅದಕ್ಕೆ ಕ್ಯಾಮ್ರಾ ಬ್ಯಾಗ್ನಾಗ ನೀರಿನ ಬಾಟ್ಲಕ್ಕೆ ಬಂದಿದ್ದೆ ಒಂದಿಟ್ಟು. ಬನ್ನಿ guys, ಹೋಗೋಣ. ಲೆಟ್ಸ್ ಗೋ. ಗ್ಯಾಸ್ ನೋಡಿ ಹತ್ತುತ್ತಾ ಇದೀವಿ ಬರೋ ಕಾಲಲ್ಲಿ. ಫುಲ್ಲು ಕೆಂಡ ಕಾಲಿಕ್ಕೆ ಹಂಗೆ ಆಗ್ತಾ ಹಿಂಗೆ ಆಗ್ತೈತೆ. ಲಾಸ್ಟ್ ಟೈಮ್ ಬಂದು ಅಭ್ಯಾಸ ಇತ್ತಲ್ಲ, ಹಂಗೆ ಸ್ವಲ್ಪ ಸುಧಾರಿಸ್ಕೊಂಡು ಹತ್ತುತ್ತಾ ಇದ್ದೀನಿ. ಅವ್ರು ನೋಡ್ರಿ ಬರ್ತಾ ಇದ್ದಾರೆ.
ರೋಡ್ ಮಾಡ್ತಿದ್ದಾರೆ ಗೈಸ್ ಇಲ್ಲೆಲ್ಲ ಸ್ವಲ್ಪ ದಿನಕ್ಕೆ ರೋಡ್ ಆಗುತ್ತೆ ಅನ್ಸುತ್ತೆ. ಈಗ ಶನಿವಾರದ ಜನ ಜಾಸ್ತಿ, ಶನಿವಾರ ಆಗಿರೋದ್ರಿಂದ ಹತ್ತಿದ್ವಿ ಗೈಸ್. ನೋಡಿ ಅಲ್ಲಿ ಕುಂತ್ಕೊಂಡಾಗ ಇಷ್ಟ ಅನ್ನಿಸ್ತು, ಕೂತಿದ್ದಾರೆ ಮೆಟ್ಲ ಹತ್ರ. ಅದೇನೋ ಗಾದೆ ಹಿಡಿದಾರಲ್ಲ ದೊಡ್ಡವರು ಅದಕ್ಕೆ ಗಾದೆ ಹೇಳಿರೋದು, ದೂರದ ಬೆಟ್ಟ ನುಣ್ಣಗೆ ಅಂತ. ನೋಡಕ್ ಬಂದ್ರೆ ನುಣ್ಣಗೆ ಹತ್ತಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅದೇನು ಅಂತ. ಗೈಸ್ ಮೇಲಿದ್ದ ವ್ಯೂ ನೋಡಿ ಯಾವ ತರ ಸೈಕ ಕಾಣಿಸ್ತಾ ಇದೆ. ಅದಕ್ಕೆ ಗೈಸ್ ಹೇಳೋದು ಸ್ವರ್ಗ ಅಂತ ನಮ್ ದುರ್ಗನ. ಗೈಸ್ ನೀವೇನ್ ನೋಡ್ತಾ ಇದೀರೋ ಇದೇನೆ ಆ ದೇವಸ್ಥಾನ, ದೊಡ್ಡ ರಂಗಸ್ವಾಮಿ ದೇವಸ್ಥಾನ. ಇದೇ ಆ ದೇವರ ಮೂರ್ತಿ. ಗೈಸ್ ಇಲ್ಲಿಗೆ ಪ್ರತಿದಿನ ಭಕ್ತಾದಿಗಳು ಇದೇ ತರನೇ ರಶ್ ಅಲ್ಲೇ ಇರ್ತಾರೆ. ಯಾಕಪ್ಪ ಇಷ್ಟು ಜನ ಅಂದ್ರೆ ಇಲ್ಲಿ ದೇವ್ರದ್ದು ಹೂವಿನ ಅರ್ಕೆ ಆಗುತ್ತೆ. ಹೂವಿನ ಅರ್ಕೆ ಅಂದ್ರೆ ದೇವ್ರು ಹೂವು ಕೊಡುತ್ತೆ ಅಂತೆ. ಅದಾಗೋದಾದ್ರೆ ಬಲ್ಗಡೆ ಎತ್ ಕೊಡುತ್ತೆ, ಅದಾಗಲ್ಲ ಅಂದ್ರೆ ಎಡಗಡೆ ಎತ್ ಕೊಡುತ್ತಂತೆ. ಗೈಸ್ ಫೈನಲಿ ಅವರು ನಾನು ಫೋಟೋ ತೆಗಿಬೇಕಲ್ಲ, ಅವರು ಬಂದು ಕೂತಿದ್ದಾರೆ ನೋಡಿ. ಅವರೇ ಹುಡುಗ, ಅವರು ಅಪ್ಪ ಅಮ್ಮ, ಮತ್ತೆ ಇವರು ಪಕ್ಕದಲ್ಲಿ ಕುಂತಿದಾರಲ್ಲ ಅವರು ಸೋದ್ರ ಮಾವ. ಅಲ್ಲಿ ಒಳಗೆಲ್ಲ ಫೋಟೋ ಹೊಡ್ಕೊಂಡೆ, ಬಟ್ ಅದ್ರದ್ದು ಎಲ್ಲ ವಿಡಿಯೋ ಮಾಡೋದಕ್ಕಾಗಲ್ಲ ಅಲ್ಲಿ ಫೋಟೋ ಹೊಡ್ಕೊಂಡೋದು. ಯಾಕಂದ್ರೆ ಅಷ್ಟೊಂದು ಜನ ರಶ್ ಇರುತ್ತಲ್ಲ, ಆ ರಶ್ ಎಲ್ಲ ಅದೆಲ್ಲ ಫೋಟೋ ತೆಗಿಯೋದಕ್ಕಾಗಲ್ಲ. ಹೊರಗಡೆ ಬಂದು ತಲೆ ಕೂದಲು ತೆಗಿಯೋದಕ್ಕೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದು. ಫೈನಲಿ ಅದೆಲ್ಲ ಆಯ್ತು. ಅಲ್ಲಿ ಒಬ್ರು ಕಂಗನ ಕಟ್ತಾ ಇದ್ರು, ಅವ್ರು ಅದೆಲ್ಲ ಫೋಟೋ ತೆಗಿತಾ ಇದ್ದೆ. ಅವರದ್ದು ಫೋಟೋ ತೆಗಿತಲು. ಅದಾದ್ಮೇಲೆ ಇದು ಶಾಸ್ತ್ರ ಏನ್ ಮಾಡ್ತಾ ಇದ್ರಲ್ಲ ಅದ್ರದ್ದು ಫೋಟೋಸ್ ತಗೊಂಡೆ. ಗಾಯ್ಸ್ ಇಕ್ಕಟ್ಟಿನ ಜಾಗ ಅನ್ಕೊಂಬಿಡಿ ಗಾಯ್ಸ್. ಇವ್ರು ಬೇರೆ ಇಲ್ಲಿ ಹತ್ರನೇ ಹಾಕಿದಾರೆ ನೋಡಿ. ಆ ಬಂಡೆ ಮೇಲೆ ಯಾವ ತರ ಕುಂತ್ಕೊಂಡ್ ಫೋಟೋ ತೆಗಿತಾ ಇದೀನಿ. ಯಪ್ಪ ಸೊಂಟ ಎಲ್ಲ ಹಿಡ್ಕೊಂಡ್ಬಿಡ್ತು ಗೈಸ್ ಅಲ್ಲಿ ಕುಂತ್ಕೊಂಡ್ ಫೋಟೋ ತೆಗಿಯೋಷ್ಟೊತ್ತಿಗೆ. ಗೈಸ್ ನೀವ್ ಇದೇನ್ ನೋಡ್ತಾ ಇದೀರೋ ಇದು ಈ ದೇವರ ಪ್ರಸಾದ. ಅಂದ್ರೆ ಇಲ್ಲೇದ ವಿಶೇಷ ಇದು. ಇದನ್ನ ದೊಡ್ಡೆಡೆ ಅಂತ ಕರೀತಾರೆ. ಇಲ್ಲಿ ಯಾರೇ ಬಂದು ಏನೇ ಅರ್ಕೆ ಇದ್ರು ಇದು ದೊಡ್ಡೆಡೆ ಅಂತ ಮಾಡಿಸ್ತಾರೆ. ಅದ್ರದ್ದೆಲ್ಲ ಫೋಟೋಸ್ ತಗೊಂಡೆ. ಗೈಸ್ ಅಲ್ಲಿ ಏನ್ ಮಾಡಿದ್ರಲ್ಲ ಪ್ರಸಾದನ, ಆ ಪ್ರಸಾದನ ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ಅದಕ್ಕೆ ಪೂಜೆ ಮಾಡಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಕೊಡ್ತಾರೆ. ಅದೇ ಗ್ಯಾಪಲ್ಲೇ ನಾನು ಸ್ವಲ್ಪ ಪ್ರಸಾದ ಇಸ್ಕೊಂಡು ನಾನು ತಿನ್ಕೊಂಡೆ. ಗೈಸ್ ಇಲ್ಲಿಂದ ಸ್ಟಾರ್ಟ್ ಆಯ್ತಾ ನೋಡ್ರಿ ನಮ್ದು ಕೆಳಗಡೆ ಇಳಿಯೋ ಕಾರ್ಯಕ್ರಮ. ಅವರೆಲ್ಲ ಮೇಲ್ಗಡೆ ಅಲ್ಲೆಲ್ಲ ಅದನ್ನ ಕ್ಲೀನ್ ಮಾಡಿ ಎಡೆ ಉಳ್ದಿರೋದ್ನೆಲ್ಲ ಕೆಳಗಡೆ ತಗೊಂಡ್ ಬರೋದು ಕವರಿಗೆ ಹಾಕೋತಾ ಇದ್ರು. ಟೈಮ್ ಹೇಗೆ ವೇಸ್ಟ್ ಮಾಡೋಣ ಅಂತ ನಮ್ಮ ಪಡೆ ನಾವು ಇಳ್ಕೊಂತ ಬಂದ್ವಿ. ವ್ಯೂ ನೋಡಿ ಗೈಸ್ ಯಾವ ತರ ಇದೆ ಅಂತ. ಸನ್ಸೆಟ್ ಆಗ್ತಾ ಇದೆ, ಸ್ವಲ್ಪ ಮೋಡ ಅಡ್ಡ ಆಗಿದೆ, ಇಲ್ಲ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಾಯ್ಸ್ ಏನ್ ಗೊತ್ತಾ, ಅಷ್ಟು ಮೇಲ್ಗಡೆ ನಾವು ಹತ್ಕೊಂಬರೋದಕ್ಕೆ ಅಷ್ಟೊಂದು ಕಷ್ಟಪಡ್ತೀವಿ. ಈ ಲಾರಿ ಡ್ರೈವರ್ಗೆ ಡಬಲ್ ಗುಂಡಿಗೆ ಅನ್ಕೊಂಬಿಡಿ ನೋಡಿ ಯಾವ ತರ ಹೊಡ್ಕೊಂಡ್ ಬರ್ತಾ ಇದ್ದಾನೆ ಅಂದ್ರೆ ಮೇನ್ ರೋಡಲ್ಲಿ ಹೊಡ್ಕೊಂಡ್ ಬಂದಂಗೆ ಧೂಳು ಎದ್ದಳಿಸ್ಕೊಂಡು ಹೊಡ್ಕೊಂಡ್ ಬರ್ತಾ ಇದಾರೆ ಇವರು. ಅದಕ್ಕೆ ಗೈಸ್ ಯಾವತ್ತೂ ಡ್ರೈವರ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳೋದು. ಮಿಸ್ ಆದ್ರೆ ಗೈಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆನೆ ಲಾರಿ ಕೆಳಗಡೆ ಪಲ್ಟಿ ಆಗುತ್ತೆ. ಆದ್ರೂ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅಲ್ಲೆಲ್ಲ ಹೊಡ್ಕೊಂಡ್ ಬರ್ತಾರಲ್ಲ, ಹ್ಯಾಟ್ಸ್ ಆಫ್ ಡ್ರೈವರ್ಸ್ ಗೈಸ್. ಏನಂತೀರಾ? ಇದೆಲ್ಲ ದೇವ್ರ ಮಹಿಮೆನೆ ಗೈಸ್. ಅಂಥದ್ದು ನಡ್ಕೊಂಬರೋದೇ ಕಷ್ಟ, ಅಂಥದ್ರಲ್ಲಿ ಗಾಡಿ ನೋಡ್ಕೊಂಡು ಬರ್ತಾರಲ್ಲ ಅವರು, ಆ ಗುಂಡಿಗೆ ಆ ಧೈರ್ಯ ಕೊಟ್ಟಿರೋದೇ ಆ ರಂಗಸ್ವಾಮಿ. ಏನಂತೀರಾ? ನೋಡ್ಬೇಕು ಅಲ್ಲ. ಯಾರ ಪದ್ಮ ತಂದು ಇಷ್ಟ ಬಂಗಾರದ ಕೊಟ್ಟು ಮಂಗ ತಿನ್ನಿಸಿ. ಹೌದಾ? ಇವತ್ತು ಕುರಿ ಊಟ ಇಲ್ಲಿ ಬಂಗಾರದ ಕೊಟ್ಟಿರೋ ಬಂಗಾರದ್ದು ಅಷ್ಟುವೇ. ಅಂದ್ರೆ ಈ ಅಪ್ಪ ನಮ್ದಾಗಿದ್ದವ್ರು ಚೆನ್ನಾಗಿದ್ದಾರೆ ಅನ್ನೋದು ಇದಕ್ಕೆ. ಆಕಿಗೆ ಮಕ್ಕಳಿಲ್ಲ ಅಂತೆ, ಈ ಮಕ್ಕಳು ಕೊಟ್ಟರು. ಮಕ್ಳ ಬಗ್ಗೆ ಆಗೈತೆ, ಮಕ್ಳಿಂದ್ರೆ ಮಕ್ಳ ಬಗ್ಗೆ ಆಗೈತೆ. ಲೆಕ್ಕ ಹಾಕ್ರೆ ಮಕ್ಕಳ ಮೇಷು ಗಂಡ ನಾನು ದುಡಿಮೆ ಏನ್ ಮಾಡ ನನ್ನ ಮಕ್ಕಳ ಮೇಲೆ ಅಂತ ಇವನ್ ಬೇಡ್ಕೊಂಡ ನಾನು ಕೊಡ್ತೀನಿ ಅಂತ ಅಪ್ಪ ಕೊಟ್ಟು ಮಕ್ಕಳ ಇಲ್ಲ. ಮತ್ ಬಂಗಾರ ಯಾಕೆ ಕೊಡೋಣ? ಅದೇ 20 ಲಕ್ಷ ಆಯ್ತಂತ. 20 ಲಕ್ಷ ಬರೀ ಬಂಗಾರ ಮಾಡ್ಸಿದ್ದು. ಇವ ಮಕ್ಳ ಇದ್ರಲ್ಲ ಬಿಡ್ರಿ, ಇವ ಮಕ್ಳಿಲ್ಲ ಅಂದ್ರೆ ಅದನ್ನೆಲ್ಲ ಯಾರಿಗ ಮಕ್ಳಿಲ್ಲ ಅಂದ್ರೆ ಅದೆಲ್ಲ ಹೋಗೋದಲ್ಲ ಬೇರೆ ಪಾಲಾಗಿ. ಅದ್ರ ಬದಲು ದೇವ್ರು ಬಿಡ್ರಿ ಮಕ್ಳ ಬಗ್ಗೆ ಕೊಟ್ಟಿದ್ದಾನೆ. ಇವಾಗ ಮಗ ಇದಾನ ದುಡ್ಕೊಂಡ್ ತಿಂತಾನೆ ಮಾಡ್ತಾನೆ. ನಂಬು ಮೋಸ ಮಾಡೋದೇ ಇಲ್ಲ. ನನಗ್ ಗೊತ್ತಿರ್ಲಿಲ್ಲ ಇದು ಮಾಡ. ನಾನು ಹೋದ್ಸರಿ ಫಸ್ಟ್ ಸರಿ ಬಂದಿದ್ನ ಬಾರಿ ಇಷ್ಟ ಆಯ್ತು. ನಾನು ಅಧ್ವಾನ ಏನು ಅಧ್ವಾನ
ಅವತ್ತಿನ ಕಾಲ ನಾನು ಅವತ್ತಿಂದ ಈ ಅಪ್ಪನ ನಂಬಿದೆ. ನನಗೇನು ಮೋಸ ಇಲ್ಲ. ನನಗೂ ಮಂತನ ಬೆಳೀತು, ನನ್ನ ಮಗ ಇದ್ದಾನೆ, ಮದುವೆ ಬಂದರೆ ಈಗ ನನಗೂ ಒಂದು ಹೆಣ್ಣು ಬೇಕು ಅಂತ ನಾನು ಈ ಅಪ್ಪನ ಒಬ್ಬನೇ ಕೇಳ್ಕೊಂಡು ಅಷ್ಟು ತೋಟ ಮಾಡಿದ್ದೀನಿ, ಬಿಲ್ಡಿಂಗ್ ಕಟ್ತೀನಿ, 30 ಲಕ್ಷ ಎಲ್ಲ ಮಾಡಿದ್ದೀನಿ. ನನಗೆಲ್ಲ ಸಕ ಸಂಪರ್ಕ ಕೊಡೋದು ನಾನು ಮಾಡ್ಕೊಂಡು ಮದುವೆ ಬೇಕು. ಹೆಣ್ಣುಗಳಿಗೂ ಒಂದು ಸ್ವಲ್ಪ ತಾಪತ್ರೆ ಐತಿ, ಏನು ಶಕ್ತಿ ಅಲ್ಲ ನನಗೆ. ಏನ್ ನೀವು ನಂಬಿರೋದವ್ರ ಕೈ ಬಿಡೋದ್ ಬಿಡ್ರಿ, ಆತ ನಿಮ್ ಕೈ ಹಿಡ್ಕಂತಾನೆ. ಯಜಮಾನ್ರ ಗೈಸ್, ಅಲ್ಲಿದ ಕೆಳಗಡೆ ಬಂದ್ಬಿಟ್ರೆ ಇಲ್ಲಿ ಎಲ್ಲ ಬ್ಯಾನರ್ ಎಲ್ಲ ಕಟ್ಟಿದ್ರಲ್ಲ ಅವಾಗ್ಲೇದು, ಅದೆಲ್ಲ ರೆಡಿ ಆಗಿತ್ತು. ಅದರದು ಬ್ಯಾನರ್ದು ಫುಲ್ಲು ಡೆಕೋರೇಷನ್ ಒಂದು ಫೋಟೋ ತಗೊಂಡೆ. ಅಲ್ಲಿದ್ದ ಗ್ರೂಪ್ ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡೆ, ಅಂದ್ರೆ ಪಾಪು ಅವ್ರ ಅಪ್ಪ ಅವ್ರ ಅಮ್ಮ ಜೊತೆಗೆ ಮತ್ತೆ ಅವ್ರ ಅಜ್ಜ ಅಜ್ಜಿ ಜೊತೆಗೆ ಅದೆಲ್ಲ ತಗೊಂಡ್ಬಿಟ್ಟು ನೋಡ್ರಿ ಪಾಪುಗೆ ಬಾಯ್ ಮಾಡ್ತಾ ಇದ್ದೀನಿ. ಶೂಟ್ ಎಲ್ಲ ಮುಗೀತು. ಪಾಪು ನೋಡ್ರಿ ಫೋನ್ ಕಸ್ಕೊತೈತೆ. ಬೇಡಪ್ಪ ಫೋನು, ಬಾಯ್ ಬಾಯ್ ಮಾಡು. ಫೋನ್ ಕೊಟ್ರೆ ಮಾತ್ರ ಬಾಯ್ ಮಾಡೋದಾ? ಬೇಡ, ಈಗಲೇ ಬೇಡ, ಸುಮ್ಮನಿರು, ಮುಂದೆ ದೊಡ್ಡನಾದ್ಮೇಲೆ ತಾಣಂತೆ. ಗೈಸ್ ಫೈನಲಿ ಶೂಟ್ ಈಗ ಮುಗೀತು ಅನ್ಕೊಂಬಿಡಿ 8 ಗಂಟೆಗೆ. ಈಗ ನೋಡಿ ಈಗ ತಗೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಕತ್ಲಾಗಿ ಹೋಗುತ್ತೆ. ಲೈಫ್ನಲ್ಲಿ ಫಸ್ಟ್ ಟೈಮ್ ನಾಮಕರಣ ಇಷ್ಟೊತ್ತಿಗೆ ಮುಗಿಸ್ಕೊಂಡು ಹೋಗ್ತಾ ಇರೋದು. ಫುಲ್ಲು ಬೇಜಾನ್ ಟೈಮ್ ಆಗಿದೆ ಅನ್ಕೊಂಬಿಡಿ. ಟೈಮ್ ನೋಡಿ ಎಷ್ಟಾಗಿದೆ. ನೋಡಿ 7 ಕಾಲಾಗೈತೆ ಗೈಸ್ ಶೂಟ್ ಮುಗಿಯೋಷ್ಟೊತ್ತಿಗೆ.